ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. ಸೊ ಇಷ್ಟು ವರ್ಷಗಳ ಕಾಲ ನಾವು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ಒಂದು ಪ್ರೋಮೋಗಳನ್ನು ನೋಡ್ತಿದ್ವಿ, ಒಂದು ಪ್ರೆಸ್ ಮೀಟ್ ಅನ್ನು ನೋಡ್ತಿದ್ವಿ. ಆದರೆ ಈ ಬಾರಿಯ ಬಿಗ್ ಬಾಸ್ ಅತ್ಯಂತ ಸ್ಪೆಷಲ್ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅಫಿಷಿಯಲ್ ಅನೌನ್ಸ್ಮೆಂಟ್ ಪ್ರಕಾರ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಸೀಸನ್ 12 ಶುರು ಆಗೋದು ಗೊತ್ತಿತ್ತು. ಆದರೆ ಒಂದು ಪ್ರೆಸ್ ಮೀಟ್ ಕೂಡ ಆಲ್ರೆಡಿ ಆಗ್ಬಿಟ್ಟು ಕಿಚ್ಚ ಸುದೀಪ್ ಹೋಸ್ಟ್ ಮಾಡೋದು ಅಂತಾನು ಗೊತ್ತಿತ್ತು. ಆದರೆ 79ನೇ ಸ್ವತಂತ್ರ ದಿನಾಚರಣೆ ಆಗಿರುವಂತಹ ಇವತ್ತು ಬಿಗ್ ಬಾಸ್ ಟೀಮ್ ಹಾಗೂ ಕಲರ್ಸ್ ಕನ್ನಡ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಒಂದು ಗಿಫ್ಟ್ ಅನ್ನ ನೀಡಿದ್ದಾರೆ. ಅದೇನಂತ ಹೇಳಿದ್ರೆ ಪ್ರೋಮೋ ಒಂದನ್ನ ಬಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ಲೋಗೋ ಪ್ರೋಮೋ ಅನ್ನ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋವನ್ನ ರಿಲೀಸ್ ಮಾಡಿದೆ. ಸೊ ಆ ಒಂದು ಪ್ರೋಮೋದಲ್ಲಿ ಬಿಟ್ಟಿರುವಂತಹ ಒಂದು ಏನು ಕಣ್ಣಿನ ಒಂದು ದೃಶ್ಯ ಇದೆ, ಅತ್ಯಂತ ಅದ್ಭುತವಾದಂತಹ ಲೋಗೋ ಅಂತಾನೆ ಅನ್ಬೋದು. ಈ ಹಿಂದಿನ 11 ಸೀಸನ್ಗಳಲ್ಲಿ ಹೋಲಿಸ್ಕೊಂಡ್ರೆ ಟಾಪ್ 1 ಅಲ್ಲಿ ಬಂದು ನಿಲ್ಲುತ್ತೆ ಬಿಗ್ ಬಾಸ್ ಸೀಸನ್ 12ರ ಲೋಗೋ. ಸೊ ಗೋಲ್ಡ್ ಕಲರ್ ಹಾಗೂ ಡೈಮಂಡ್ ಇಂದ ಸೃಷ್ಟಿ ಮಾಡಿರುವಂತಹ ಈ ಒಂದು ಕಣ್ಣಿನ ಲೋಗೋ ಅದ್ಭುತವಾಗಿದೆ. ಹಾಗೆ ನಂತರ ಬಂದಂತಹ 12 ಅನ್ನೋ ಅಕ್ಷರದ ಮಧ್ಯದಲ್ಲಿ ಒಂದು ಗಡಿಯಾರವನ್ನು ಕೊಟ್ಟಿದ್ದಾರೆ. ಹಾಗೂ ಬಿಗ್ ಬಾಸ್ ಅನ್ನೋ ಒಂದು ಪದವನ್ನು ಕೂಡ ಅವರು ಡೈಮಂಡ್ ಗಳ ಒಂದು ಚುಕ್ಕಿಯ ಮುಖಾಂತರ ಬರೆದಿರುವಂತದ್ದು. ಹಾಗೆ ಕೆಳಗಡೆ ಇರುವಂತಹ ಟ್ಯಾಗ್ ಲೈನ್ ಓದಿದ್ರೆ ಸಿಕ್ಕಾಪಟ್ಟೆ ಮಜವಾಗಿತ್ತು. ಕಾದಿದ್ದು ಸಾಕು, ಬಿಗ್ ಬಾಸ್ ಇಸ್ ಬ್ಯಾಕ್. ಆದ್ರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅನ್ನೋ ಒಂದು ಟ್ಯಾಗ್ ಲೈನ್ ಅನ್ನ ಹಿಡ್ಕೊಂಡು ಬಿಗ್ ಬಾಸ್ ಸೀಸನ್ 12 ಲೋಗೋನ ಲಾಂಚ್ ಅನ್ನ ಮಾಡಿದ್ದಾರೆ. ಎಲ್ಲ ಅಭಿಮಾನಿಗಳು ಇದಕ್ಕೆ ಅದ್ಭುತವಾದಂತಹ ಲೈಕ್ ಗಳನ್ನ ಮಾಡ್ತಿದ್ದಾರೆ. ಎಲ್ಲಾ ನ್ಯೂಸ್ ಗಳಲ್ಲೂ ಇದೇ ಬರ್ತಿದೆ. ಆದ್ರೆ ಸ್ಪಾನ್ಸರ್ಶಿಪ್ ಅಲ್ಲೂ ಕೂಡ ಈ ಸಲ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಹೋದ್ಸಲಿ ಸ್ವಲ್ಪ ಕಾಂಟ್ರವರ್ಸಿಗೆ ತಿರುಗಿತ್ತು. ಅದರಿಂದಾಗಿ ಕಿಚ್ಚ ಸುದೀಪ್ ಅವರ ಮಾತಿನಂತೆ ಈ ಸರಿ ಬೆಟ್ಟಿಂಗ್ ಆಪ್ ಗಳನ್ನು ಕೂಡ ನಿಲ್ಲಿಸಲಾಗಿದೆ. ಮನೆಗೆ ಬರ್ತಿರೋ ಅಂತವರು ಕೂಡ ಮನೆಗೆ ಕಿಚ್ಚು ಹಚ್ಚು ಅಂತವರು, ಜನಗಳಿಗೆ ಸಿಕ್ಕಾಪಟ್ಟೆ ಮನರಂಜನೆ ಕೊಡ್ತಿರುವಂತವರು ಕರ್ನಾಟಕದಲ್ಲಿ ನಡೀತಿರುವಂತಹ ಕಾಂಟ್ರವರ್ಸಿಗಳನ್ನ ಎಲ್ಲೂ ಕೂಡ ನೀವು ನೋಡಿರ್ತೀರಾ. ಅದರಂತೆ ಯಾರ್ಯಾರು ಬರ್ಬೋದು ಅಂತಾನೂ ಕೂಡ ಗೆಸ್ ಗಳನ್ನ ಅದ್ಭುತವಾಗಿ ಮಾಡಬಹುದಾಗಿದೆ. ಜನಸಾಮಾನ್ಯನು ಕೂಡ ಮನೆ ಒಳಗೆ ಬರ್ತಾರೆ ಅಂತ ಹೇಳಲಾಗಿತ್ತು. ಬಟ್ ಅದು ಸುಳ್ಳು ಅಂತಾನೂ ಕೂಡ ಹೇಳಲಾಗ್ತಿದೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀಲಿಲ್ಲ. ಜನಸಾಮಾನ್ಯ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಪಬ್ಲಿಕ್ಕಿಗೆ ಒಂದು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ಲಿಲ್ಲ. ಅದರಿಂದಾಗಿ ಜನಸಾಮಾನ್ಯ ಹೋಗೋದು ತೀರಾ ಕಡಿಮೆ ಸಂಭವ ಇದೆ. ಬಟ್ ಯಾರೇ ಹೋಗ್ಲಿ ಈ ಬಾರಿ ಮಾತ್ರ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಕಾಂಟ್ರವರ್ಸಿಗಳು ದೊಡ್ಡ ಮಟ್ಟಕ್ಕೆ ನಡೆದೋಗಿದೆ. ಅದ್ರ ಜೊತೆಗೆ ಈ ಬಾರಿಯ ಮನೆನೇ ಬೇರೆ ಲೆಕ್ಕಾಚಾರಕ್ಕೆ ತಿರುಗೋಗಿರುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಪ್ರೆಸ್ ಮೀಟ್ ಅಲ್ಲಿ ಯಾವ ರೀತಿಯಾದಂತಹ ಅಪ್ಡೇಟ್ ಗಳನ್ನ 1 by 1 ಕೊಟ್ಕೋತಾ ಹೋಗಿದ್ರು ಕಿಚ್ಚ ಸುದೀಪ್ ಅವರು ಅಂತ ಹೇಳಿ. ಬಟ್ ಟ್ಯಾಗ್ ಲೈನ್ ಅಲ್ಲೂ ಕೂಡ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅಂತ ಹೇಳಿದ್ದಾರೆ. ಅಂದ್ರೆ ಈ ಬಾರಿ ಮನೆ ಒಳಗೆ ನಡೆಯುವಂತದ್ದು ಯುದ್ಧನೇ ಅಂತಾನೆ ಹೇಳ್ಬೋದು. ಸೊ ಈ ಬಾರಿಯ ಬಿಗ್ ಬಾಸ್ ನ ಲೋಗೋನ ನೋಡಿ ನಿಮಗೆ ಅನಿಸ್ತು 5 ಸ್ಟಾರ್ಗೆ ಎಷ್ಟು ಸ್ಟಾರ್ ಗಳನ್ನ ನೀವು ಕೊಡ್ತೀರಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಬಿಗ್ ಬಾಸ್ ನ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೂ ಈ ಹಿಂದಿನ ಸೀಸನ್ ಗಳಲ್ಲಿ ಯಾವ ರೀತಿ ಅಪ್ಡೇಟ್ ಕೊಟ್ಟಿದ್ವಿ ಅಂತಾನು ಕೂಡ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬಂದು ಅಥವಾ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಬರಬೇಕು ಅಂತಾನು ಕೂಡ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಥ್ಯಾಂಕ್ ಯು.